ಬೆಂಗಳೂರಿನಲ್ಲಿ ಕಳೆದ ಕೆಲವು ವಾರಗಳಲ್ಲಿ ಸೃಷ್ಟಿಯಾಗಿದ್ದಂತಹ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ಅಭಾವ ತಕ್ಕಮಟ್ಟಿಗೆ ಕಡಿಮೆಯಾಗಿದೆ. ಏಜೆನ್ಸಿಗಳ ಮುಂದೆ ಕ್ಯೂ ಕಡಿಮೆ ಕಾಣಿಸ್ತಾ ಇದೆ ಮತ್ತು ಡೆಲಿವರಿ ಬಾಯ್ಸ್ ಮನೆಗಳಿಗೆ ಗ್ಯಾಸ್ ಅನ್ನು ಅಂತೂ ಇಂತೂ ಹಿಂದಿನ ಪದ್ಧತಿಯಂತೆ ತಂದು ಕೊಡ್ತಾ ಇದ್ದಾರೆ. ಇದರಿಂದ ಜನ ರಿಲ್ಯಾಕ್ಸ್ ಆಗಿದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ತಗ್ಗಿದ ಗೃಹ ಬಳಕೆ ಸಿಲಿಂಡರ್ ಅಭಾವ. ಏಜೆನ್ಸಿ ಮುಂದೆ ಸಾಲುಗಟ್ಟಿ ನಿಲ್ಲುತ್ತಿದ್ದ ಜನರು ನಿರಾಳ. ಬುಕ್ಕಿಂಗ್ ಮಾಡಿದವರ ಮನೆ ಬಾಗಿಲಿಗೆ ಸಿಲಿಂಡರ್. ಬೆಂಗಳೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಡ್ತಿದ್ದ ಜನ ನಿರಾಳರಾಗಿದ್ದಾರೆ. ಮನೆ ಮನೆಗೆ ಸಿಲಿಂಡರ್ ಪೂರೈಕೆ ಆಗ್ತಿದೆ. ಇಷ್ಟು ದಿನ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದ ಜನರು ಸಿಲಿಂಡರ್ ಸಿಗದೆ ಪರದಾಡ್ತಿದ್ರು. ಈಗ ನೇರವಾಗಿ ಮನೆ ಬಾಗಿಲಿಗೆ ಡಿಸ್ಟ್ರಿಬ್ಯೂಟರ್ಗಳು ತಲುಪಿಸುತ್ತಿದ್ದಾರೆ. ಬರ್ತಾ ಇದೆ ಸರ್, ಪರವಾಗಿಲ್ಲ. ಲೋಡ್ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ, ಮನೆಗಳು ಎಲ್ಲ ಹೋಗ್ತಾ ಇದೆ. ಬರ್ತಾ ಇದೆ, ಮಾಮೂಲಿ ಬುಕ್ ಮಾಡಿದ್ರೆ ಹೋಗ್ತಾ ಇದೆ, ಸಿಗುತ್ತೆ. ಇವಾಗ ಎಲ್ಲರಿಗೂ ಬುಕ್ ಮಾಡಿದ್ರೆ ಸಿಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಇವಾಗ ಲೋಡ್ ಬರ್ತಾ ಇದೆ, ಎಲ್ಲರಿಗೂ ಸಿಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸಿಲಿಂಡ್ರು ಮನೆಗೆ ತಲುಪಿಸ್ತಾ ಇದೀವಿ. ಬುಕ್ ಮಾಡೋರಿಗೆ ಎಲ್ಲರಿಗೂ ಹೋಗ್ತಾ ಇದೆ. ಕ್ಯೂ ನಿಂತ್ಕೊಂತ ಇದ್ರು, ಇವಾಗ ಏನು ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೋಡ್ ಬರ್ತಾ ಇದೆ, ಹೋಗ್ತಾ ಇದೆ, ಮನೆ ಹತ್ರ ಬಂದಾಗ ಹೋಗ್ತಾ ಇದೆ ಸರ್, ಬುಕ್ಕಿಂಗ್ ಹೋಗ್ತಾ ಇದೆ. ನಗರದ ಹಲವು ಗ್ಯಾಸ್ ಏಜೆನ್ಸಿಗಳಿಗೆ ಕೆಲ ಕಂಪನಿಗಳಿಂದ ಪೂರೈಕೆಯ ಪ್ರಮಾಣವು ಹೆಚ್ಚಾಗಿದೆ. ಆಯಾ ಡಿಸ್ಟ್ರಿಬ್ಯೂಟರ್ಗಳಿಂದ ಬುಕ್ಕಿಂಗ್ ಮಾಡಿದ ಅವಧಿಯೊಳಗೇನೆ ಮನೆಗಳಿಗೆ ತಲುಪಿಸುತ್ತಿದ್ದಾರೆ. ಮನೆ ಮನೆಗೆ ಆಟೋ, ಬೈಕ್ ಮೇಲೆ ಹೋಗಿ ಡೆಲಿವರಿ ಸಿಬ್ಬಂದಿ ಸಿಲಿಂಡರ್ ಕೊಟ್ಟು ಬರ್ತಿದ್ದಾರೆ. ಕ್ಯೂನಲ್ಲಿ ನಿಂತು ಕಾದು ಸುಸ್ತಾಗ್ತಿದ್ದವರು ಮನೆ ಬಾಗಿಲ ತನಕ ಸಿಲಿಂಡರ್ ಬರ್ತಿದ್ದಂತೆ ಖುಷಿಯಾಗಿದ್ದಾರೆ. ಬೇರೆ ಏರಿಯಾಗಳಲ್ಲಿ ಯಾವ ತರ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ನಮ್ಮ ಏರಿಯಲ್ಲಿ ನಮಗೆ ಗ್ಯಾಸ್ ಖಾಲಿ ಆಗಿತ್ತು, ಬುಕ್ ಮಾಡಿದೀನಿ, ವಿತಿನ್ 1 ವೀಕ್ ನಮಗೆ ತಂದು ಕೊಟ್ಟಿದ್ದಾರೆ. ಸೊ ನಮ್ಗೇನಂತ ಕ್ರೈಸಿಸ್ ಏನು ಫೇಸ್ ಆಗ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವರು ನಮಗೆ ಕರೆಕ್ಟಾಗಿ ಸಪ್ಲೈ ಕೊಡ್ತಾ ಇದ್ದಾರೆ. ನಮ್ಗೇನು ಪ್ರಾಬ್ಲಮ್ ಇಲ್ಲ. ಬೇರೆ ಏರಿಯಾದಲ್ಲಿ ಡಿಪೆಂಡ್ಸ್ ಆನ್ ಡಿಸ್ಟ್ರಿಬ್ಯೂಟರ್. ಅವ್ರು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ತರ ಅವ್ರು ಸಪ್ಲೈ ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಆಗದಂತೆ ರಾಜ್ಯ ಸರ್ಕಾರ ತೈಲ ಪೂರೈಕೆ ಕಂಪನಿಗಳಿಗೆ ಸೂಚನೆ ನೀಡಿದೆ. ಇದರಂತೆ ಪ್ಯಾನಿಕ್ ಬುಕ್ಕಿಂಗ್ನ ಮಧ್ಯೆ ಸರಿಯಾದ ಸಮಯಕ್ಕೆ ಗ್ಯಾಸ್ ಪೂರೈಕೆ ಮಾಡಲಾಗ್ತಿದೆ. ತೈಲ ಕಂಪನಿಗಳ ಮಾಲೀಕರು ಕೂಡ ಏಜೆನ್ಸಿಗಳ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಮಾಡ್ತಿದ್ದು ಜನರಿಗೂ ಅನುಕೂಲವಾಗಿದೆ. ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.